ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾವು ಹೇಳಿದ್ದೇವೆ ಅದೆಲ್ಲ ಕಾರ್ಯಗತಗೊಳಿಸಬೇಕು. ನಾವು ಅಕ್ಟೋಬರ್ ತಿಂಗಳಲ್ಲಿ 2020 ಅಕ್ಟೋಬರ್ ತಿಂಗಳಲ್ಲಿ ಆದೇಶ ಆಗಿದೆ, ಅದನ್ನ ಕಾರ್ಯಗತಗೊಳಿಸಬೇಕು. ಎರಡನೇದು 25 ವರ್ಷ ಮೇಲ್ಪಟ್ಟು ಏನು ಸಾರ್ವಜನಿಕರಿದ್ದಾರೆ ಪಡಿತರ ತಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅವ್ರ ಮನೆ ಬಾಗಿಲುಗಳಿಗೆ ನಾವು ಪಡಿತರ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಆಗಿದೆ. ಅದಕ್ಕಂತಾನೆ ನಾವು ಅನ್ನ ಸುವಿಧಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಮಾಡೆಲ್ ಮಾಡಿಬಿಟ್ಟು ಇಡೀ ನಾವು ರಾಜ್ಯದಂತ ಅದನ್ನು ಲೈವ್ ಮಾಡಿದ್ದೀವಿ. ಸೊ ಇಲ್ಲಿನೂ ಸಹ ನಮಗೆ ಸುಮಾರು ಬೆನಿಫಿಷರೀಸ್ ಐಡೆಂಟಿಫೈ ಮಾಡಿದ್ವಿ, ಬಟ್ ಯಾರೂ ಅದನ್ನ ಎನ್ರೋಲ್ ಮಾಡ್ಕೊಂಡಿಲ್ಲ. ಅದೊಂದು ಆಗಬೇಕಾಗಿದೆ. ಸೊ ಮತ್ತೆ ಬೇರೆ ಬೇರೆ ಏನೇನು ಸಮಸ್ಯೆಗಳಿದೆ ಮನೆ ಶಾಸಕರು ಹೇಳಿದ್ದಾರೆ, ಮತ್ತೊಂದು ಸ್ಪೆಷಲ್ ಡ್ರೈವ್ ಕ್ಯಾಂಪ್ ಮಾಡ್ತೀವಿ. ಏನು ಜೆನ್ಯೂನ್ ಸಮಸ್ಯೆಗಳಿದೆ ಸಾರ್ವಜನಿಕರದ್ದು, ಫಲಾನುಭವಿಗಳದ್ದು, ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತ ನಾವು ಶಾಸಕರ ಜೊತೆ ಇಲಾಖೆ ಇದ್ದು ಏನು ನಮ್ಮ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಸಂಪೂರ್ಣ ಸಾಧ್ಯ. ಬೆನಿಫಿಷಿಯರಿ ಲಿಸ್ಟ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ 7 ಲಕ್ಷ ಜನ. 7 ಲಕ್ಷ ಜನನು ಯಾವ ಟೈಮ್ ಬೌಂಡ್ ಅಲ್ಲಿ ಪ್ರತಿ ಮನೆಗೂ ನೀವು ಅಟೆಂಡ್ ಮಾಡಿದ್ದೀರಾ, ಇನ್ಸ್ಪೆಕ್ಷನ್ ಮಾಡಿದ್ದೀರಾ. ಇನ್ಸ್ಪೆಕ್ಷನ್ ಮಾಡಿ ನೀವು ಕ್ಯಾನ್ಸಲ್ ಮಾಡಿದ್ದೀರಾ. 7 ಲಕ್ಷನೂ ಕೂಡ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? ನೀವು ಪ್ರತಿ ಇಂಡಿವಿಜುವಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಇದೆಯಾ? KGF ತಾಲೂಕಲ್ಲಿ 2000 ಜನದ್ದು ನೀವು ರೂರಲ್ ಅಲ್ಲಿ ಇಷ್ಟು 900, ಅರ್ಬನ್ ಅಲ್ಲಿ 1077 ಮಾಹಿತಿ ಕೊಟ್ಟಿದ್ದೀರಾ. ಅಷ್ಟು ಜನದ ಇನ್ಸ್ಪೆಕ್ಷನ್ ಆಗಿದೆಯಾ? ಇಂಡಿವಿಜುವಲ್ ಇನ್ಸ್ಪೆಕ್ಷನ್ ಆಗಿದೆಯಾ? 3 ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ. ಒಂದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ತಾ ಇದ್ದೀರಾ, ಇನ್ನೊಂದು ಕ್ರೈಟೀರಿಯಾ ಹೇಳ್ತಾ ಇದ್ದೀರಾ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ, ವೈಟ್ ಬೋರ್ಡ್ 4 ವೀಲರ್ ಇದೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀರಾ ಸ್ವಂತ ಮನೆ ಜಮೀನಿದ್ರೆ ಅಂತ. ಅದನ್ನ ಮೀರಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿರೋದು ಲೋನ್ಗೆ ತಗೊಳ್ಳೋವಾಗ ಪೇ ಮಾಡಿದ್ದಾರೆ. ನಮ್ಗೆ ಲೋನ್ ತಗೋಬೇಕು ಅನ್ನೋಂಥ ಇಂಡಿವಿಜುವಲ್ ಬೆನಿಫಿಟ್ಗೋಸ್ಕರ ತುಂಬಾ ಜನ ಸ್ವಂತ ಮನೆ ಕಟ್ಟಬೇಕಾದಾಗ ಲೋನ್ ತಗೊಳ್ಳೋವಾಗ, ಇಂಡಿವಿಜುವಲ್ ಬೆನಿಫಿಟ್ ತಗೊಳ್ಳೋವಾಗ ಲೋನ್ ತಗೊಳ್ಳೋವಾಗ ಬಹಳ ಜನ ಲೋನ್ ಮಾಡುವಾಗ ಅದನ್ನ ನಾರ್ಮಲ್ ಇನ್ಕಮ್ ಟ್ಯಾಕ್ಸ್ ಏನೋ ಪೇ ಮಾಡಿದಾಗ ಅದು ಆ ಲಿಸ್ಟಿಗೆ ಬಂದಿದೆ. ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಇವರು. ಬಹಳ ಜನ ನಮ್ಮಲ್ಲಿ 70-80% ಕೂಡ ಏನಂದ್ರೆ ಇಂಡಿವಿಜುವಲಿ ಏನಾದ್ರು ಇವತ್ತು ಕಾರ್ಡು BPL ಇಂದ ನಮಗೆ ಕೇಂದ್ರ ಸರ್ಕಾರದಿಂದ ಶಂಕಾಸ್ಪದ ಫಲಾನುಭವಿಗಳ ಪಟ್ಟಿಯನ್ನ ನೀಡಿದ್ದಾರೆ. 7,76,000 ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಅದನ್ನ ನಾವು ಜಿಲ್ಲೆಗಳಿಗೆ ಕೊಟ್ಟಿದ್ದೀವಿ. ಸೊ ಆ 7,76,000 ಏನು ಫಲಾನುಭವಿಗಳಿದ್ದಾರೆ ಅದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಈ ಕಳೆದ 6 ತಿಂಗಳಲ್ಲಿ ರೇಷನ್ ತಗೊಳ್ಳದಿರೋಂಥವ್ರು, 1 ವರ್ಷ ರೇಷನ್ ತಗೊಳ್ಳದಿರೋಂಥವ್ರು, 1 ಲಕ್ಷ ಮೇಲ್ಪಟ್ಟು ಇನ್ಕಮ್ ಕ್ರೈಟೀರಿಯಾ ಇರುವಂಥವ್ರು, GST ಕಟ್ತಿರೋಂಥವ್ರು, ಆಮೇಲೆ ಸ್ವಂತ ವಾಹನಗಳಂತೆ ವೈಟ್ ಬೋರ್ಡ್ ವಾಹನಗಳು ಇರುವಂಥವ್ರು, ಈ ಥರ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರುವುದು. ಸೊ ಈ ಥರ ಫಲಾನುಭವಿಗಳ ಲಿಸ್ಟ್ ನಾವು ಜಿಲ್ಲೆಗಳಿಗೆ ಹಂಚಿದ್ದೀವಿ. ಬಟ್ ಒಂದು ಸೂಚನೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಜಿಲ್ಲೆಗಳಿಗೆ ಯಾವುದೇ ಒಂದು ಫಲಾನುಭವಿಗಳದ್ದು ಈ ಥರ ಲಿಸ್ಟಲ್ಲಿ ಹೆಸರಿದ್ರೆ ಅವರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಇವರು ಈ ಒಂದು BPL ಕಾರ್ಡ್ ತಗೊಳ್ಳೋದಕ್ಕೆ ಅನರ್ಹರು ಅಂತ ಕಂಡು ಬಂದರೆ ಮಾತ್ರ ಅವರನ್ನ APL ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅದು ಮಾಡಬೇಡಿ ಅಂತ ಹೇಳಿಲ್ಲ, ಫೀಲ್ಡ್ ವೆರಿಫಿಕೇಶನ್ ಮಾಡಿಬಿಟ್ಟೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದೀವಿ. ಸೊ ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಏನಾದ್ರು ಅವ್ರು ಫೀಲ್ಡ್ ವೆರಿಫಿಕೇಶನ್ ಮಾಡಿದ್ರೆ ಅವ್ರು ಮಾಡಿರೋ ತಪ್ಪು. ಸೊ ಆ ಥರ ತಪ್ಪುಗಳಾದಾಗೆ 45 ಡೇಸ್ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ ಬೆನಿಫಿಷರೀಸ್ಗೆ. ಅವರು ಬಂದು ಅರ್ಜಿ ಸಲ್ಲಿಸಬೇಕು ತಾಲೂಕು ತಹಸೀಲ್ದಾರಿಗೆ. ನಂತರ ವೆರಿಫಿಕೇಶನ್ ಆಗುತ್ತೆ. ಅವರು ಅರ್ಹ ಫಲಾನುಭವಿಗಳು ಅಂತ ಕಂಡ್ರೆ ಮತ್ತೆ ಅವರು APL ಕನ್ವರ್ಟ್ ಆಗಿದೆ ಆ ಕಾರ್ಡನ್ನು ಮತ್ತೆ ರಿಜಿಸ್ಟರ್ ಮಾಡೋದಕ್ಕೂ ಸಹ ನಾವು ಜಿಲ್ಲೆಗಳಲ್ಲಿರುವಂಥ ಜಂಟಿ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಅದು 1,20,000 ಮೇಲ್ಪಟ್ಟು ಆನ್ಯುವಲ್ ಇನ್ಕಮ್ ಏನಿದೆ. ಅಂಗಡಿವಾರು ಯಾರು BPL ಇಂದ APL ಕನ್ವರ್ಟ್ ಆಗ್ತದೆ, ಎಷ್ಟು ಕಾರ್ಡ್ ಹೋಗ್ತದೆ ಅನ್ನೋದನ್ನ ನ್ಯಾಯಬೆಲೆ ಅಂಗಡಿವಾರು ಪಟ್ಟಿ ಕೊಟ್ಟು ನ್ಯಾಯಬೆಲೆ ಅಂಗಡಿ ಮುಂದೆ ಪ್ರದರ್ಶನ ಮಾಡಿದ್ವಿ. ಆ ಸಮಯದಲ್ಲಿ ಯಾರು ಸಹ ನಮಗೆ ನಮ್ದು ಎಲಿಜಿಬಲ್ ಇದೀವಿ ಅಂತ ಅರ್ಜಿ ಹಾಕೊಂಡ್ ಬಂದಿರಲಿಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ನಂತರ ಅರ್ಜಿಗೆ ಬಂದಂತ ಸಂದರ್ಭದಲ್ಲಿ ಅವ್ರದ್ದು APL ಕನ್ವರ್ಟ್ ಆಗಿತ್ತು. ಬಂದ್ರು ಬಂದಂತ ಸಂದರ್ಭದಲ್ಲಿ ಹತ್ತಿಗೆ ಬರ್ತಾರೆ. ನಾವು ಇದ್ರದ್ದು ಸ್ಪೆಷಲ್ ಡ್ರೈವ್ ಮಾಡಿದಾಗ ಮಾಹಿತಿ ತಗೋತೀವಿ. ಮಾಹಿತಿ ತಗೊಂಡಾದ್ಮೇಲೆ ನಮ್ಮ ಹಂತದಲ್ಲಿ ನಾವು ಬಗೆಹರಿಸ್ತೀವಿ. ಮತ್ತೆ ಅವ್ರಿಗೆ ಟೈಮ್ ಕೊಡ್ತೀವಿ ನ್ಯಾಯಬೆಲೆ ಅಂಗಡಿಯವ್ರಿಗೆ ಯಾಕೆ BPL APL ಆಗಿ ಕನ್ವರ್ಟ್ ಆಗಿದೆ ಅಂತ. ಆ ಟೈಮ್ ಲಿಮಿಟಲ್ಲಿ ಅವ್ರು ಎಜುಕೇಟ್ ಮಾಡಿ ಅವ್ರಿಗೆ ಆ ಸರ್ವಿಸಸ್ನ ಕೊಡಲಿಲ್ಲ ಅಂದರೆ ನಾವು ಯಾವ ರೀತಿ ನ್ಯಾಯಬೆಲೆ ಅಂಗಡಿಗೆ ನೋಟಿಸ್ ಕೊಡಬೇಕು, ಯಾವ ರೀತಿ ಅವ್ರಿಗೆ ಕೆಲಸ ತಗೋಬೇಕು ಅನ್ನೋವಂಥದ್ದು ಬೇರೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ 3 ಹಂತದಲ್ಲಿ. ಒಂದು ನಮ್ಮ ತಾಲೂಕು ಹಂತದಲ್ಲಿ AD
ಮತ್ತೆ ಫುಡ್ ಇನ್ಸ್ಪೆಕ್ಟರ್ಸ್ ಇವ್ರ ಮುಖಾಂತರ ಒಂದು ನಾವು ಫುಡ್ ಕಮಿಷನರ್ ಆಫೀಸಿಂದಾನೇ ಕರೆದು ಒಂದು ಸ್ಪೆಷಲ್ ಡ್ರೈವ್ ಮಾಡ್ತೀವಿ. ಅವತ್ತು ಬಂದವರಿಗೆ ಅವೇರ್ನೆಸ್ ಕೊಡ್ತೀವಿ, ಆ ಇಶ್ಯೂಸ್ದು ಅಡ್ರೆಸ್ ಕೂಡ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಅವ್ರು ಫುಡ್ ಆಫೀಸಿಗೆ ಬರೋರು ಇರ್ತಾರೆ, ಬರೋಕ್ಕಾಗದೇ ಇರೋರು ಇರ್ತಾರೆ. ಆದ್ರೆ ನ್ಯಾಯಬೆಲೆ ಅಂಗಡಿ ಹತ್ರ ಪ್ರತಿಯೊಬ್ರು ಹೋಗ್ತಾರೆ, ಅವರಿಗೆ ಮಾಹಿತಿ ಗೊತ್ತೇ ಇದೆ. ಪ್ರತಿಯೊಬ್ರು ಆ ಸಂದರ್ಭಕ್ಕೆ ರೇಷನ್ ತಗೊಂತಾರೆ, ಹೊಟ್ಟೋಗ್ತಾರೆ, ಬಹಳ ಜನ ಇರ್ತಾರೆ. ಆ ಸಂದರ್ಭನ ಅವರು ಕಳ್ಸೋದ್ರಲ್ಲೇ ಇರ್ತಾರೆ. ಆ ಒತ್ತಡದಲ್ಲಿ ಅವರು ತಾಳ್ಮೆಯಿಂದ ಇವ್ರು ಕರೆದು ಈ ಕಾರ್ಡ್ದಿಂದ BPL ಕನ್ವರ್ಟ್ ಆಗಿದೆ ಅಂತೆಲ್ಲ ಎಜುಕೇಟ್ ಮಾಡಲ್ಲ, ಅಷ್ಟು ಸೋಷಿಯಲ್ ಕನ್ಸರ್ನ್ ಇರಲ್ಲ. ಅವ್ರಿಗೊಂದು ಹೋಮ್ವರ್ಕ್ ಕೊಡೋಣ, ನಿಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಎಷ್ಟು ಈ ತರ ತೊಂದರೆ ಆಗಿದೆ ನೀವು ಕೊಡಬೇಕು, ಮಾಹಿತಿ ಕೊಡಬೇಕು, ಕೊಟ್ಟು ಅದನ್ನ ಬಗೆಹರಿಸ್ಕೊಂಡು ಬರಬೇಕು ಅಂತ ಒಂದು ಇವ್ರ ಕಡೆ ಕಮಿಷನರ್ ಹಂತದಲ್ಲಿ ನಾನು ಕುತ್ಕೊಂಡು ಮಾತಾಡಿ ಒಂದು ಸ್ಪೆಷಲ್ ಎಲ್ಲೆಲ್ಲಿ ಇದರ ಅವಶ್ಯಕತೆ ಇದೆ ಅದಕ್ಕೆ ಒಂದು ಪ್ರಯತ್ನ ಬೇರೆ ತರನು ಮಾಡ್ತೀನಿ. ನೀವು ಆದಷ್ಟು ಅವ್ರು ಏನಿದೆ ಅವ್ರದ್ದು ಫೀಸ್ ತಗೊಂಡು ಕಳಿಸ್ಬಿಡ್ತಾರೆ. ಅಪ್ಲಿಕೇಶನ್ ಹಾಕೋರು ಹಾಕ್ತಾನೆ ಇದಾರೆ, ರಿಜೆಕ್ಟ್ ಮಾಡೋದು ಮಾಡ್ತಾನೆ ಇದಾರೆ. ಹೋಗಿ ಯಾವ ಸರ್ ವೆರಿಫಿಕೇಶನ್ 2014ರಿಂದ ಅದಾಲತ್ ಪ್ರತಿ 2 ತಿಂಗಳು 3 ತಿಂಗಳು ಅದಾಲತ್ ನಡೀತಾ ಇದೆ. ಇಷ್ಟು ಅದಾಲತ್ ನಡೆದ್ರು ಈಗ ಯಾಕೆ ಹಿಂಗಾಯ್ತು ಹೇಳಿ, ತಹಸೀಲ್ದಾರ್ ಮೇಡಮ್ ಕೇಳಿ. ಅದಾಲತ್ ನಡೀತಾ ಇದೆ ಅಲ್ಲ, ತಮಗೂ ಗೊತ್ತಿದೆಯಲ್ಲ. ತಹಸೀಲ್ದಾರ್ ಆಫೀಸಲ್ಲೂ ಇನ್ಕಮ್ ಸರ್ಟಿಫಿಕೇಟ್ ಇದೆ ಸರ್. ಪ್ರಾಬ್ಲಮ್ ಇನ್ಕಮ್ಗೆ ಅವ್ರು ರೇಷನ್ ಕಾರ್ಡ್ ಕೊಡಿ ಅಂತಾರೆ, ರೇಷನ್ ಕಾರ್ಡ್ಗೆ ಕಾರ್ಡ್ ಕೋರಿ 302 ಜನ ಅರ್ಜಿ ಹಾಕಿದ್ರು. ಅದರಲ್ಲಿ 170 ಇನ್ನೂ 117 ಅರ್ಜಿ ಮಾತ್ರ ಬಾಕಿ ಉಳಿದಿದೆ. ಹೊಸ ಕಾರ್ಡ್ ಆಪ್ಷನ್ ಬಿಟ್ಟ ತಕ್ಷಣ 117 ಕ್ಲಿಯರ್ ಮಾಡ್ತೀವಿ. ಎಷ್ಟು ದಿನದಲ್ಲಿ ಸರ್ ಬಂದಿರೋದು ಅಪ್ಲಿಕೇಶನ್? ಇದು ಲಾಸ್ಟ್ ಇಯರ್ ಇಂದ ಹಾಕಿರೋದು ಅರ್ಜಿ ಹಾಕಿದ್ದಾರೆ. ಹೊಸ ಕಾರ್ಡ್ ಅರ್ಜಿ ಹಾಕಕ್ ಬಿಡ್ತಿತ್ತಲ್ಲ ಆ ಟೈಮ್ ಇನ್ನು ಉಳಿದಿರೋ 302 ಹಾಕಿರೋದು ಅಂತ ತಗೊಂಡು ಅದು 1,20,000ಗೆ BPL ಕಾರ್ಡ್ ನ ಲಿಮಿಟ್ ಮಾಡಿದ್ದಾರೆ. ಪೆನ್ಷನ್ಸ್ ನ ಬೇರೆ ತರ ತಗೊಳ್ಳೋಣ, ರೇಷನ್ ಕಾರ್ಡ್ಗೆ ಲಿಂಕ್ ಆಗಬಾರ್ದು ಪೆನ್ಷನ್, ಬೇರೆ ರೀತಿ ಪೆನ್ಷನ್ ನಾವು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ಯಾಕೆ ಇಂಪಾರ್ಟೆಂಟು, ಈ ಕಳೆದ 3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಬೇರೆ ಬೇರೆ ಕಾರಣಗಳಿಂದ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೀಜರ್ಸ್ ಪ್ರಕಾರ ಅಪ್ಲೈ ಮಾಡ್ಕೊಂಡಿರೋರಿಗೆ ಅವ್ರಿಗೆ ಏನು ಯಾವ ರೀತಿಯ ದಾರಿ ಇದೆ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಪೆಷಲ್ ಡ್ರೈವ್ ಮಾಡಿದಾಗ ಏನು ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ ಅಂತ ಅದಕ್ಕೆ ಮಾಹಿತಿ ಕೊಡಿ. ಏನು ಮಾನದಂಡಗಳಿದಾವೆ, ಹೊಸ ರೇಷನ್ ಕಾರ್ಡ್ಗೆ ಏನು ಪ್ರೊಸೀಜರ್ಸ್ ಇದೆ, ಯಾವ ಟೈಮ್ ಲಿಮಿಟಲ್ಲಿ ಅವ್ರಿಗೆ ಅವಕಾಶ ಕೊಡ್ತೀರಾ ಅಂತ ಹೆಲ್ತ್ ಗ್ರೌಂಡ್ಸ್ದು ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಅದ್ರದ್ದು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಅರ್ಥ ಆಗಿದೆ. ಹೆಲ್ತ್ ಗ್ರೌಂಡ್ ಅದೊಂದು ಸ್ಪೆಷಲ್ ಇದೆ. ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ರು, ಯಾರು ಒಂದು ಸೀನಿಯರ್ ಸಿಟಿಸನ್ 65 ಇಯರ್ಸ್ ಎಬೋವ್ ಇರ್ತಾರೆ, ಮತ್ತೆ ಸ್ಪೆಷಲಿ ಏಬಲ್ಡ್ ಇರ್ತಾರೆ, ಕಣ್ಣು ಇನ್ನೊಂದು ಏನೋ ಒಂದು ಅವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿರುವಂಥವ್ರು ತುಂಬಾ ಪರದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅಂತ ವಿಶೇಷವಾಗಿರೋ ಆದ್ಯತೆ ಕೊಡಿ, ಅದನ್ನ ಸರ್ಕಾರ ಹಂತದಲ್ಲಿ ಅಧಿಕಾರಿಗಳ ಹಂತದಲ್ಲಿ ಅವರಿಗೆ ವಿಶೇಷವಾಗಿರುವಂತ ಒಂದು ದಿನ ಅಂತ ಹೇಳ್ಬಿಟ್ಟು ಆ ಸರ್ಕಾರ ಕೊಡ್ಲಿ, ಅವರು ಅದು ತಪ್ಪಲ್ಲ. ಅದು ಇವರ ಹಂತದಲ್ಲಿ ಇಲಾಖೆ ಹಂತದಲ್ಲಿ ಟೆಕ್ನಿಕಲಿ ಒಂದು ಆಫೀಸ್ ಇರುತ್ತೆ, ಕಮಿಷನರ್ ಇರ್ತಾರೆ, ಅದಕ್ಕೆ ಆಯುಕ್ತರಿರ್ತಾರೆ, ಮತ್ತೆ ಅಲ್ಲಿ ಟೆಕ್ನಿಕಲಿ ಏನೇನ್ ಪ್ರೊಸೀಜರ್ ಫಾಲೋ ಮಾಡಿ ಕ್ಯಾನ್ಸಲ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಅವರಿಗೆ ಒಂದು ವೆರಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರಿಯಾಗಿ ಫೀಲ್ಡ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೂ ಇನ್ನೊಂದು ಗೈಡ್ಲೈನ್ಸ್ ಕೊಡ್ತಾರೆ ಏನ್ ಮಾಡ್ಬೋದು ಅಂತ. ಮತ್ತೆ ಎಲ್ಲಾರ್ದು ಕ್ಯಾನ್ಸಲ್ಲೇ ಮಾಡ್ಬೇಕು ಅಂತ ರೂಲ್ ಇಲ್ಲ. ಇಲ್ಲೆಲ್ಲ IT ಪೇಯರ್ಸ್ ಇಲ್ಲ. ಲೋನ್ ತಗೊಳ್ಳೋದಕ್ಕೋಸ್ಕರ ಏನೋ ಒಂದು ಇಂಡಿವಿಜುವಲ್ ಲೋನ್, ಮನೆ ಕಟ್ಟೋದ್ರಿಂದ, ರೈತರು ಕಾರ್ ಲೋನ್ ತಗೊಳ್ಳೋದು, ಏನೇನೋ ಸೆಲ್ಫ್ ಸರ್ವೈವ್ ಆಗ್ಲಿಕ್ಕೋಸ್ಕರ ಏನೋ ಒಂದು ಲೋನ್ ತಗೊಳ್ಳೋದಕ್ಕೋಸ್ಕರ ಅವಾಗ ಒಂದು IT ಪೇ ಮಾಡಿರ್ತಾರಲ್ಲ, ಅದು ರಿಟರ್ನ್ಸ್ ಏನೋ ಪೇ ಮಾಡಿರ್ತಾರಲ್ಲ, ಆ ಒಂದು ಕಾರಣದಿಂದನೂ ಬಹಳ ಜನ ಬೆನಿಫಿಟ್ಸ್ ಇಂದ ವಂಚಿತರಾಗಿದ್ದಾರೆ. ಅದನ್ನ ಎಜುಕೇಟ್ ಮಾಡಿದಾಗ ಅದಕ್ಕೊಂದು ದಾರಿ ಹುಡುಕ್ತಾರೆ. ಒಂದು ಹೋಮ್ವರ್ಕ್ ಮಾಡಬೇಕು. ಗೊಂದಲ ಇದೆ, ಖಂಡಿತ ರೇಷನ್ ಕಾರ್ಡ್ ಗೊಂದಲ ಇದೆ, ಅದನ್ನ ಬಗೆಹರಿಸುವಂಥದ್ದಕ್ಕೆ ಇವತ್ತು ಕರೆದಿದ್ದೀವಿ. ಸ್ವಲ್ಪ ಮಟ್ಟಿಗೆ ಅವರಿಗೆಲ್ಲ ಮಾಹಿತಿ ಸಿಕ್ಕಿದೆ. ಇದನ್ನೊಂದು ಸ್ಪೆಷಲ್ ಡ್ರೈವ್ ಮಾಡಲಿ. ಒಂದು ಅರ್ಧ ದಿನ ತೊಂದರೆ ಇಲ್ಲ, ಒಂದು ಇಡೀ ದಿನ ಆದರೂ ಕೂಡ ಇಡೀ KGF ಜನಕ್ಕೆ ಅನುಕೂಲ ಆಗೋಂಗೆ 2 ದಿನ ಮಾಡಿ, 1 ದಿನ ಸರ್ಕಾರ ಅನ್ನ ಸುವಿಧಾ ಅಂತ ಕಾರ್ಯಕ್ರಮ ಮಾಡಿದೆ. ಅನ್ನ ಸುವಿಧಾ ಅಂತ 75 ವರ್ಷದ ಮೇಲ್ಪಟ್ಟಿರುವಂಥ ಸೀನಿಯರ್ ಸಿಟಿಸನ್ಸ್ಗೆ ತಂಪು ತಗೊಳ್ಳೋವಂಥದ್ದಿಲ್ಲ, ಆದರೆ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಕೊಡುವಂಥ ಒಂದು ಸೌಕರ್ಯ ಇದು ಅನ್ನ ಸುವಿಧಾ ಅಂತ. 75 ವರ್ಷದ ಮೇಲ್ಪಟ್ಟವ್ರಿಗೆ ಅದಕ್ಕೆ ಒಂದು ಸರ್ಕಾರದ ಒಂದು ಯೋಜನೆ ಅದು ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ.
ಇವತ್ತು 2025-26ನೇ ಸಾಲಿನ ಆಯವ್ಯಯದಲ್ಲಿ 75 ವರ್ಷ ಮೇಲ್ಪಟ್ಟು ಯಾರು ಏಕಮಾತ್ರ ಪಡಿತರ ಚೀಟಿ ಸದಸ್ಯರಿದ್ದಾರೆ ಅವ್ರ ಮನೆ ಬಾಗಿಲಿಗೆ ಪಡಿತರವನ್ನು ನೀಡಬೇಕು ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿದೆ. ಸೊ ಅದನ್ನು ನಾವು ಸ್ಪೆಷಲ್ ಆಗಿ ಒಂದು 6 ಅಪ್ಲಿಕೇಶನ್ದಲ್ಲಿ ಸಪ್ರೇಟಾಗಿ ಒಂದು ಮಾಡ್ಯೂಲ್ ಮಾಡಿದ್ದೀವಿ. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಯಾರು 75 ವರ್ಷ ಮೇಲ್ಪಟ್ಟು ಏಕಮಾತ್ರ ಸದಸ್ಯರಿದ್ದಾರೆ ಮಾಹಿತಿಗಳನ್ನು ಸಹ ಜಿಲ್ಲೆ ಕೊಟ್ಟಿದ್ದೀವಿ. ಸೊ ಅವರು ಅಂಗಡಿಗಳಿಗೆ ಹೋಗೋಂಥ ಅವಶ್ಯಕತೆ ಇಲ್ಲ, ಅವ್ರ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಆಗುತ್ತೆ. OTP ಮೂಲಕನೇ ಅವರು ಪಡಿತರ ಪಡಿಬೋದಾಗಿದೆ. ಹೇಳಿದ್ವಿ ನಿಮಗೆ, ಹೋಗಿ ಅನ್ನ ಸುವಿಧಾ ಎಂಟ್ರಿ ಮಾಡ್ಕೊಂಡು ಮನೆಯಿಂದ ಎಷ್ಟು ಜನ ಇದ್ರೆ 75 ವರ್ಷದ ಮೇಲ್ಪಟ್ಟು ಸಿಂಗಲ್ ವ್ಯಕ್ತಿ ಇದ್ರೆ ಅವ್ರ ಮನೆ ಹತ್ರ ಹೋಗಿ ಇಲ್ಲಿವರೆಗೂ 250 ಜನ ಮಾಡಿದಿರಿ. ಇನ್ನೂ ಏನಾರು ಇತ್ತು ಅಂದರೆ ಅನ್ನ ಸುವಿಧಾದ ನಿಮ್ಮ ಪೋರ್ಟಬಿಲಿಟಿಲಿ ಎಂಟ್ರಿ ಮಾಡಿಕೊಂಡು ಅವ್ರು ತೊಗೊಂಡು ಮನೆ ಬಾಗಿಲಿಗೆ ರೇಷನ್ ತಲುಪಿಸೋ ಸಂದರ್ಭದಲ್ಲಿ ಒಂದು ಫೋಟೋ ಹೊಡೆದು ಆ ಫೋಟೋನ ಪ್ರೂಫ್ ಹಾಕಿ. ಇದು ಕಟ್ಟುನಿಟ್ಟಿದ್ದು, ಯಾಕೆಂದರೆ ಆಮೇಲೆ ಈ ವರ್ಕೌಟ್ ನಾನು ಪ್ಲಾನ್ ಮಾಡಿ